ಟಿವಿ9 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಮಧುಶ್ರೀ. ಸ್ಯಾಂಡಲ್ವುಡ್ನ ಪ್ರತಿಭಾನ್ವಿತ ನಟ ನಿರ್ದೇಶಕ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿಯವರು ಇತ್ತೀಚಿನ ದಿನಗಳಲ್ಲಿ ಎಲ್ಲಿಯೂ ಕಾಣಿಸಿಕೊಂಡಿರಲಿಲ್ಲ. ಹಾಗಾಗಿ ಕನ್ನಡ ಸಿನಿ ಪ್ರೇಕ್ಷಕರು, ರಕ್ಷಿತ್ ಶೆಟ್ಟಿಯವರ ಅಭಿಮಾನಿಗಳು ಎಲ್ಲಿದ್ದೀರಿ ಸಿಂಪಲ್ ಸ್ಟಾರ್, ನಿಮ್ಮ ಸಿನಿಮಾ ನೋಡೋಕೆ ಕಾತರರಾಗಿದ್ದೀವಿ, ಸಿನಿಮಾ ಅಪ್ಡೇಟ್ಸ್ ಕೊಡಿ ಅಂತ ಕೇಳ್ತಾನೆ ಇದ್ರು. ಆದರೆ ಯಾವುದಕ್ಕೂ ಪ್ರತಿಕ್ರಿಯಿಸದ ರಕ್ಷಿತ್ ಶೆಟ್ಟಿಯವರು ಮೌನವಾಗಿದ್ರು. ಇದೀಗ ಬಿಗ್ ಸರ್ಪ್ರೈಸ್ ಎಂಬಂತೆ ರಕ್ಷಿತ್ ಶೆಟ್ಟಿಯವರು ದೈವದ ಮುಂದೆ ಪ್ರತ್ಯಕ್ಷರಾಗಿದ್ದಾರೆ. ಹೌದು, ಉಡುಪಿ ತಾಲೂಕಿನ ಅಲೆಯೂರಿನ ಕಲ್ಯಾಣ ನಗರದಲ್ಲಿ ನೇಮೋತ್ಸವ ನಡೆದಿದೆ. ಅಲೆಯೂರು ದೊಡ್ಡಮನೆ ಮನೆತನದವರು ನಿರ್ವಹಿಸುವ ನೇಮೋತ್ಸವ ಇದು. ಅಲೆಯೂರು ದೊಡ್ಡಮನೆ ಕುಟುಂಬದ ಕುಡಿಯಾಗಿರುವ ರಕ್ಷಿತ್ ಶೆಟ್ಟಿಯವರು ವೈದ್ಯನಾಥ ಬಬ್ಬುಸ್ವಾಮಿ ದೈವದ ನೇಮೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ವೈದ್ಯನಾಥ ಬಬ್ಬುಸ್ವಾಮಿ ದೈವದ ನೇಮೋತ್ಸವದಲ್ಲಿ ನಟ ರಕ್ಷಿತ್ ಶೆಟ್ಟಿಯವರು ಪ್ರತಿ ವರ್ಷ ಪಾಲ್ಗೊಳ್ತಾರೆ. ಅಂತೆಯೇ ಈ ಬಾರಿಯೂ ಕೂಡ ತಂದೆ ತಾಯಿ ಕುಟುಂಬದವರ ಜೊತೆ ರಾತ್ರಿ ನಡೆದ ನೇಮೋತ್ಸವದಲ್ಲಿ ಭಾಗಿಯಾಗಿದ್ದು ದೈವದಿಂದ ನುಡಿಯನ್ನು ಪಡೆದಿದ್ದಾರೆ. ಚಿಂತೆ ಬೇಡ, ನಾನು ನಿನ್ನ ಹಿಂದೆ ಇದ್ದೇನೆ ಅಂತ ದೈವ ರಕ್ಷಿತ್ ಶೆಟ್ಟಿಯವರಿಗೆ ಅಭಯವನ್ನು ನೀಡಿದೆ. ಇನ್ನು ಹೋದಲ್ಲಿ ಬಂದಲ್ಲಿ ರಕ್ಷಿತ್ ಶೆಟ್ಟಿ ಗೆಳೆಯರಾದ ರಿಷಬ್ ಶೆಟ್ಟಿ, ರಾಜ್ಬಿ ಶೆಟ್ಟಿ, ಪ್ರಮೋದ್ ಶೆಟ್ಟಿಯವರಿಗೆ ಎದುರಾಗ್ತಾ ಇದ್ದಂತಹ ಪ್ರಶ್ನೆ ಅಂದ್ರೆ ರಕ್ಷಿತ್ ಶೆಟ್ಟಿ ಎಲ್ಲಿದ್ದಾರೆ ಅಂತ. ಆ ವೇಳೆ ಈ ಮೂವರು ಹೇಳ್ತಾ ಇದ್ದಿದ್ದು ರಕ್ಷಿತ್ ಶೆಟ್ಟಿಯವರು ರಿಚರ್ಡ್ ಆಂಟೋನಿ ಸ್ಕ್ರಿಪ್ಟ್ನ ಬ್ಯುಸಿಯಲ್ಲಿದ್ದಾರೆ ಅಂತ. ಸ್ಕ್ರಿಪ್ಟ್ ಕೆಲಸಕ್ಕಾಗಿ ಅವರು ಕೆಲ ದಿನ ಅಮೆರಿಕಕ್ಕೂ ತೆರಳಿದ್ದು ಈಗ ಅಲ್ಲಿಂದ ವಾಪಸ್ ಬಂದು ದೈವದ ನೇಮದಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೆ ರಕ್ಷಿತ್ ಶೆಟ್ಟಿ ಅಭಿಮಾನಿಗಳ ಆಸೆ ಏನಂದ್ರೆ ದೈವದ ಆಶೀರ್ವಾದದೊಂದಿಗೆ ಆದಷ್ಟು ಬೇಗ ರಿಚರ್ಡ್ ಆಂಟೋನಿ ಸಿನಿಮಾ ತೆರೆಗೆ ಬಂದು ಸಿಂಪಲ್ ಸ್ಟಾರ್ಗೆ ಈ ಚಿತ್ರದಿಂದ ದೊಡ್ಡ ಮಟ್ಟದ ಯಶಸ್ಸು ಸಿಗ್ಲಿ ಅನ್ನೋದು.